ಹಾಯ್ ಎಲ್ರಿಗೂ ನಮಸ್ಕಾರ. ಸೋನು ಲೇಡೀಸ್ ಟೇಲರ್ಗೆ ಸ್ವಾಗತ. ನಾನಿವತ್ತೊಂದು ಲೈನಿಂಗ್ ಬ್ಲೌಸ್ ಹೊಲಿತಾ ಇದ್ದೀನಿ. ಆ ಲೈನಿಂಗ್ ಬ್ಲೌಸ್ಗೆ ಫ್ರಂಟ್ ಅಲ್ಲಿ ಹೇಗೆ ಟಕ್ ಹಿಡಿಯೋದು ಅನ್ನೋದನ್ನ ನಾನು ತೋರಿಸ್ತಾ ಇದ್ದೀನಿ. 4 ಡಾಟ್ಸ್ ಇಟ್ಕೊಂಡಿದ್ದೀನಿ ನೋಡಿ. 4 ಡಾಟ್ಸ್ ಇಟ್ಕೊಂಡಿದ್ದೀನಿ, ಮಾರ್ಕಿಂಗ್ ಹಾಕೊಂಡಿದ್ದೀನಿ. ಆ ಮಾರ್ಕಿಂಗ್ ಎಷ್ಟೆಷ್ಟು ಹಾಕೊಂಡಿದ್ದೀನಿ ಅಂತ ಹೇಳಿ ನಾನು ಇವತ್ತು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಬ್ಲೌಸು ಫಸ್ಟ್ ಈ ಉಕ್ಕುಪಟ್ಟಿ ಹತ್ರ ಈ ಕೆಳಗಡೆಗೆ 5 ಇಂಚ್ ಇಟ್ಕೊಂಡಿದ್ದೀನಿ. 5 ಇಂಚಲ್ಲಿ ಸೆಂಟ್ರಿಗೆ 2.5 ಇಂಚ್ಗೆ ಒಂದು ಮಾರ್ಕ್ ಹಾಕೊಂಡಿದ್ದೀನಿ. 2.5 ಇಂಚ್ಗೆ ಈ 2.5 ಇಂಚಿಗೆ ಮಾರ್ಕ್ ಹಾಕೊಂಡಿದ್ದೀನಿ. ಮತ್ತೆ ಇಲ್ಲಿ ಕೆಳಗಡೆ ಬಂದು ನಾವು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡ್ತೀವಲ್ಲ, ಅಲ್ಲಿಂದ ಇಲ್ಲಿಗೆ 4 ಇಂಚ್ ತಗೊಂಡಿದ್ದೀನಿ. 4 ಇಂಚ್ ನೋಡಿ, ಇಲ್ಲಿ 4 ಇಂಚ್ ತಗೊಂಡಿದ್ದೀನಿ. ಇವಾಗ ನಾನು ಈ 4 ಇಂಚ್ಗೆ ಒಂದು ಸೆಂಟ್ರಿಗೆ ಒಂದು ಲೈನ್ ಹಾಕೊಳ್ತೀನಿ. 4 ಇಂಚ್ಗೆ ನೋಡಿ, 4 ಇಂಚ್ಗೆ ಇಲ್ಲೊಂದು ಸೆಂಟ್ರ್ ಲೈನ್ ಹಾಕೊಂಡಿದ್ದೀನಿ. ಮತ್ತೆ ಇಲ್ಲಿಂದ 1 ಇಂಚು, ಈ ಕಡೆಯಿಂದ 1 ಇಂಚು ಕರೆಕ್ಟಾಗಿ ಇಲ್ಲಿ 2 ಇಂಚ್ ಬರಬೇಕು. 2 ಇಂಚ್ ಬರಬೇಕು. ಇಲ್ಲಿಂದ ಇಲ್ಲಿಗೆ 3 ಇಂಚಸ್ ಇದೆ ನೋಡಿ, 3 ಇಂಚಸ್ ಇದೆ. ಇಲ್ಲಿಂದ ಇಲ್ಲಿಗೆ 3 ಇಂಚಸ್, ಇಲ್ಲಿಂದ ಇಲ್ಲಿಗೆ 4 ಇಂಚಸ್ ಈ ಮಾರ್ಕ್ ಹಾಕೊಂಡಿದ್ದೀನಿ. ಈಗ ಇಲ್ಲಿಂದ ನಾನು 2 ಇಂಚಸ್ಗೆ ಇಲ್ಲಿ ನಾವು ಸೆಂಟ್ರಲ್ ಇಲ್ಲಿ ಟಕ್ ಹಿಡಿತೀವಲ್ಲ, ಇಲ್ಲಿಗೆ 2 ಇಂಚಸ್ಗೆ ನಾನು ಮಾರ್ಜಿನ್ ಬಿಡ್ತೀನಿ ನೋಡಿ. ಇಲ್ಲಿಂದ ಇಲ್ಲಿಗೆ 2 ಇಂಚಸ್ಗೆ ಇಲ್ಲಿ ಒಂದು ಮಾರ್ಕ್ ಹಾಕಿದ್ದೀನಿ ನೋಡಿ, 2 ಇಂಚಸ್. ಇಲ್ಲಿ ನೋಡಿದ್ರೆ 2.5 ಇಂಚ್ ಬರುತ್ತೆ. 2.5 ಇಂಚು, 2.5 ಇಂಚು. ಇಲ್ಲಿಂದ ನೋಡಿ ಈ ತರ ಸೆಂಟ್ರಲ್ಲಿ ನೋಡಿ, ಇಲ್ಲಿ ನಾವು ಏನು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡ್ತೀವಲ್ಲ, ಅಲ್ಲಿ ನಾವು 4 ಇಂಚ್ಗೆ ಮಾರ್ಕ್ ಹಾಕಿದ್ದೀವಲ್ಲ, ಅಲ್ಲಿಂದ ಈ ತರ ಲೈನ್ ಕ್ರಾಸ್ ತಗೊಳ್ಳಿ. ಈ ಕ್ರಾಸ್ ತಗೊಂಡು ನೋಡಿ, ಇಲ್ಲಿ ಕ್ರಾಸ್ ತಗೊಳ್ಳಿ. ಕ್ರಾಸ್ಗೆ ಇಲ್ಲಿ ಒಂದು ಮಾರ್ಕ್ ಹಾಕೊಳ್ಳಿ. ಇಲ್ಲಿಗೆ ನಾವು ಆರ್ಮೋಲ್ ಹತ್ರ ಟಕ್ ಹಿಡಿತೀವಲ್ಲ, ಆ ಟಕ್ಕಿಗೆ ಮಾರ್ಕ್ ಹಾಕೊಳ್ಳಿ. ಈಗ ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ 2 ಇಂಚ್ ಬಿಟ್ಕೊಳ್ಳಿ. 2 ಇಂಚ್ ಒಂದು ಮಾರ್ಕ್ ಹಾಕೊಳ್ಳಿ. 2 ಇಂಚು, ಈ 2 ಇಂಚು ಇಲ್ಲಿಂದ ಒಂದು ಲೈನ್ ಹಾಕೊಳ್ಳಿ. ಇಲ್ಲಿಂದನು 2 ಇಂಚ್ ನೋಡಿ. ನಾವು ಏನು ಉಕ್ಕುಪಟ್ಟಿ ಹತ್ರ ಒಂದು ಡಾಟ್ಸ್ ಹಿಡಿತೀವಲ್ಲ, ಆ ಡಾಟ್ಸ್ ಇಂದನು ಆರ್ಮೋಲ್ ಡಾಟ್ಸ್ಗೂ 2 ಇಂಚಸ್. ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡ್ತೀವಲ್ಲ, ಕ್ರಾಸ್ ಬೆಲ್ಟ್ ಇಂದ ಆರ್ಮೋಲ್ ವರ್ಗುನು 2 ಇಂಚಸ್. ಇಲ್ಲಿ ನೆಕ್ ಹತ್ರ ಇಂದ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡ್ತೀವಲ್ಲ, ಅಲ್ಗೂ 2 ಇಂಚಸ್ ಗ್ಯಾಪ್, 2 ಇಂಚಸ್ ಗ್ಯಾಪ್. ಮತ್ತೆ ಇಲ್ಲಿಂದ ಕೆಳಗಡೆ 4 ಡಾಟ್ಸ್ ಇದೆಯಲ್ಲ, ಈ 4 ಡಾಟ್ಸ್ಗೆ ನಾನು 2 ಇಂಚಸ್ ತಗೊಂಡಿದ್ದೀನಿ. ಕೆಳಗಡೆ ಏನ್ ನಾವು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡ್ತೀವಲ್ಲ, ಅಲ್ಲಿಂದ 2 ಇಂಚಸ್ ತಗೊಂಡಿದ್ದೀನಿ. 2 ಇಂಚಸ್ ಪ್ಲಸ್ ಇಲ್ಲಿ ಬಂದು ನೋಡಿ ಮತ್ತೆ 2 ಇಂಚಸ್ ತಗೊಂಡಿದ್ದೀನಿ. ಅಂದ್ರೆ 2 ಇಂಚಸ್ ಗ್ಯಾಪ್ ಸೆಂಟ್ರಲ್ಲಿ ನಮ್ಮ ಟಕ್ಕಿ ನೋಡಿ. ಈ ಆರ್ಮೋಲ್ ಇಂದ ಹಿಡಿದು ಇಲ್ಲಿಗೆ 2 ಇಂಚಸ್ ಗ್ಯಾಪ್. ಇಲ್ಲಿಂದ ಇಲ್ಲಿಗೊಂದು ಲೈನ್ ಹಾಕೊಂಡಿದ್ದೀನಿ. ಈಗ ನೋಡಿ ಫ್ರೆಂಡ್ಸ್, ನಾನು ಇದನ್ನ ಟಕ್ ಹಿಡಿತೀನಿ. ಆ ಟಕ್ ಯಾವ ತರ ಬರುತ್ತೆ ಅಂತ ನೋಡಿ. ನೋಡಿ, ಎರಡೆರಡು ಸ್ಟಿಚ್ ಹಾಕೋಬೇಕು ಫ್ರೆಂಡ್ಸ್. 2 ಸ್ಟಿಚ್ ಹಾಕೊಂಡ್ರೆ ಏನಂದ್ರೆ ನಮ್ಗೆ ಕರೆಕ್ಟಾಗಿ ಕೂರುತ್ತೆ, ನೀಟಾಗಿ ಕೂರುತ್ತೆ ನೋಡಿ. ಇಲ್ಲಿ ನಾನು ನ್ಯಾಚ್ ಹಾಕೊಂಡಿದ್ದೀನಿ. ಈ ನ್ಯಾಚ್ಗೆ, ಈ ಮಾರ್ಕಿಂಗಿಗೆ ಕರೆಕ್ಟಾಗಿ ಈ ಸೆಂಟ್ರ್ ನೋಡಿ, ಇಲ್ಲಿಗೆ ಸ್ಟಿಚ್ ಹಾಕೋಬೇಕು ಕರೆಕ್ಟಾಗಿ. ಇಲ್ಲಿ 2 ಇಂಚಸ್ ಬಿಟ್ಟಿದ್ದೀನಿ ನಾನು, 2 ಇಂಚಸ್. ಈಗ ಇಲ್ಲಿಂದ ನೋಡಿ, ನಾವು ಇಲ್ಲಿ ಹಿಡಿದ್ರೆ ಕರೆಕ್ಟಾಗಿ ನಮ್ಗೆ ಇಲ್ಲಿ ಕರೆಕ್ಟಾಗಿ ಬರಬೇಕು ನೋಡಿ. ನಾನು ಇಲ್ಲಿ ಕರೆಕ್ಟಾಗಿ ಹಿಡಿತಾ ಇದ್ದೀನಿ. ಹಿಡಿದ್ರೆ ಇಲ್ಲಿ ಕರೆಕ್ಟಾಗಿ ಬರಬೇಕು ಈ ತರ. ಇಲ್ಲಿ ಒಂದು 1/4 ಇಂಚಸ್ ಟಕ್ ಹಿಡಿದ್ರೆ ಸಾಕು ನೋಡಿ. ಈಗ 3 ಡಾಟ್ಸ್ ಆಗಿದೆ ಫ್ರೆಂಡ್ಸ್. ಇಲ್ಲಿ 3 ಡಾಟ್ಸ್ ಹಿಡಿದಿದ್ದೀನಿ ನಾನು. ಈಗ ಇದು 4 ಡಾಟ್ಸ್. ಈ 4 ಡಾಟ್ಸ್ ನಾವು ಲಾಸ್ಟ್ ಹಿಡಿದ್ರು ನಡೆಯುತ್ತೆ. ಯಾವ ತರ ಅಂತ ಹೇಳಿದ್ರೆ, ಇವಾಗ ನಾವು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡ್ತೀವಿ. ಅಟ್ಯಾಚ್ ಮಾಡಿ ನಾವು ಬ್ಯಾಕ್ ಅಟ್ಯಾಚ್ ಮಾಡ್ತೀವಲ್ಲ, ಆ ಟೈಮಲ್ಲಿ ಏನಾದ್ರು ನಮಗೆ ಸ್ವಲ್ಪ ಫ್ರಂಟಲ್ಲಿ ಎಕ್ಸ್ಟ್ರಾ ಬಂದ್ರು ಅಟ್ಯಾಚ್ ಮಾಡಿದ್ರು ನಡೆಯುತ್ತೆ, ಲಾಸ್ಟ್ ಹಿಡಿದ್ರು ನಡೆಯುತ್ತೆ. ನಾನಿವಾಗ ಕರೆಕ್ಟಾಗಿ ಅಳತೆ ತಗೊಂಡಿರೋದ್ರಿಂದ ನಾನೇನು ಮಾಡ್ತಾ ಇದ್ದೀನಿ, ಇವಾಗ ಕರೆಕ್ಟಾಗಿ ನಾನು ಸ್ಟಿಚ್ ಹಿಡಿತಾ ಇದ್ದೀನಿ. 4 ಡಾಟ್ಸ್ ಹಿಡಿದಿದ್ದೀನಿ ನೋಡಿ, ಈ ತರ ಬಂದಿದೆ ನೋಡಿ. ಫ್ರೆಂಡ್ಸ್ ನೋಡಿ, ಈ ತರ ಬಂದಿದೆ.
ಕಪ್ಸು ಕ್ಲೀನಾಗಿ ಬಂದಿದೆ ಕಪ್ಸು. ನೋಡಿ ಕಪ್ಸು ನೀಟಾಗಿ ಬಂದಿದೆ. ಈಗ ಇದಕ್ಕೆ ನಾನು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡ್ತೀನಿ. ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡಿದ್ರೆ ಅದು ಯಾವ ತರ ಕಾಣಿಸುತ್ತೆ ಅಂತ ನೋಡಿ. ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡ್ತೀನಿ. ಈ ಕ್ರಾಸ್ ಬೆಲ್ಟ್ ನ ನಾನು ಇನ್ಸೈಡ್ ಒಳಗಡೆ ಸ್ಟಿಚಿಂಗ್ ಕಾಣದೇ ಇರೋ ತರ ಅಟ್ಯಾಚ್ ಮಾಡ್ತೀನಿ. ಇದು ಮೇಲ್ಗಡೆ ಇದೆಯಲ್ಲ, ಮೇಲ್ಗಡೆಗೆ ಇದು ಮೇಲ್ಗಡೆ ನೋಡಿ ಈ ತರ ಕರೆಕ್ಟಾಗಿ ಮೇಲ್ಗಡೆಗೆ ಈ ತರ ಇಟ್ಕೊಂಡು ನೋಡಿ ಸ್ಟಿಚ್ ಹಾಕ್ಬೇಕು. ಇಲ್ಲಿ ಕೆಳಗಡೆ ನೋಡಿ ಫ್ರೆಂಡ್ಸ್, ಇದು ನಾನು ಟಕ್ ಹಿಡ್ದಿದ್ದೀನಲ್ವಾ, ಇದು ಸ್ವಲ್ಪ ಫೋಲ್ಡ್ ಮಾಡಿ ತಗೋಬೇಕು. ಇದು ಫೋಲ್ಡ್ ಮಾಡಿ ತಗೋಬೇಕು. ಫೋಲ್ಡ್ ಮಾಡಿ ತಗೊಂಡು ಸ್ಟಿಚ್ ಹಾಕ್ಬೇಕು. ಸ್ವಲ್ಪ ಏನಾದರೂ ಕ್ರಾಸ್ ಬೆಲ್ಟ್ ಎಕ್ಸ್ಟ್ರಾ ಬಂದರೆ ಆಮೇಲೆ ಲಾಸ್ಟ್ಗೆ ನಾವು ಕಟ್ಟಿಂಗ್ ಮಾಡ್ಬೋದು. ಕಟ್ಟಿಂಗ್ ಮಾಡಿ ಎಕ್ಸ್ಟ್ರಾ ಏನು ಪೀಸ್ ಬರುತ್ತೆ ಅದನ್ನ ಕಟ್ಟಿಂಗ್ ಮಾಡಿ ಹಾಕ್ಬೋದು. ನೋಡಿ ಈಗ ಇದನ್ನ ಈ ತರ ಉಲ್ಟಾ ತಗೊಳ್ತೀನಿ. ನೋಡಿ ಈ ಲೈನಿಂಗ್ ಇದೆಯಲ್ಲ, ಈ ಲೈನಿಂಗಿಗೆ ಈ ಕ್ರಾಸ್ ಬೆಲ್ಟ್ ಲೈನಿಂಗ್ ಅಟ್ಯಾಚ್ ಆಗುತ್ತೆ. ನೋಡಿ ಈ ತರ ಕ್ರಾಸ್ ಬೆಲ್ಟ್ ಲೈನಿಂಗ್ ಅಟ್ಯಾಚ್ ಆಗುತ್ತೆ. ಈ ತರ ಕ್ಲೀನ್ ಆಗಿ ಒಳಗಡೆ ತಗೋಬೇಕು. ಇಲ್ಲ ಅಂತಂದ್ರೆ ಮೇನ್ ಬಟ್ಟೆ ಏನಿದೆಯಲ್ಲ ಅದು ಮತ್ತೆ ಸೇರಿ ಹೊಲಿಗೆ ಬಂದ್ಬಿಡುತ್ತೆ. ಹೊಲಿಗೆ ಬಂದ್ರೆ ಮತ್ತೆ ನಾವು ಬಿಚ್ಚಿ ಆಲ್ಟ್ರೇಷನ್ ಮಾಡೋದು ಸ್ವಲ್ಪ ಕೆಲಸ ಆಗುತ್ತೆ. ಅದಕ್ಕೆ ಕ್ಲೀನ್ ಆಗಿ ಈ ತರ ನೋಡಿ ಒಳಗಡೆಗೆ ಸೇರಿಸ್ಕೊಂಡು ನೋಡಿ ಈ ತರ ಸ್ಟಿಚ್ ಹಾಕ್ಬೇಕು ನೀಟಾಗಿ. ನೋಡಿ ಫ್ರೆಂಡ್ಸ್ ಈ ತರ. ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ಸ್ ಹಾಕಿ. ಇನ್ನು ಯಾವ ತರ ವಿಡಿಯೋ ಬೇಕಂತ ಹೇಳಿ ನನಗೆ ಕಮೆಂಟ್ಸ್ ಹಾಕಿ. ಆ ಕಮೆಂಟ್ಸ್ ಹಾಕಿದ್ರೆ ನನಗೆ ಗೊತ್ತಾಗುತ್ತೆ, ಆ ತರ ವಿಡಿಯೋ ಮಾಡಿ ನಾನು ತಿಳಿಸ್ಕೊಡ್ತೀನಿ. ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ. ನನ್ನ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ ಕಪ್ಸ್ ಈ ತರ ಬಂದಿದೆ. ಇದು ಎಕ್ಸ್ಟ್ರಾ ಬಟ್ಟೆ ಬಂದಿದೆ ನೋಡಿ. ಇಲ್ಲಿ ನಾನು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡಿ ಇದನ್ನ ನಾನು ಕಟ್ಟಿಂಗ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಫ್ರಂಟ್ ಭಾಗ ರೆಡಿ ಆಗಿದೆ. ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ. ಥ್ಯಾಂಕ್ ಯು ಫ್ರೆಂಡ್ಸ್.